ಈಗ ಸಡನ್ನಾಗಿ ನಾನು ಮುಂದುವರಿತೀನಿ ಅನ್ನುವಂಥ ಮಾತನ್ನು ಕೇಳಿದಾಗ ಸರ್ ಇದಕ್ಕೆ ಪರಮೇಶ್ವರರಾಗಿರ್ಬೋದು, ಅದೇ ಕಾಲಕ್ಕೆ ಎ ಬಿ ಪಾಟೀಲರಾಗಿರ್ಬೋದು, ಇದಕ್ಕೆ ಸೂಚನೆ ಈ ಬೆಂಬಲ ಸೂಚನೆ ಮಾಡಿದ್ದಾರೆ. ಹೌದು, ಆಗಲಿ 10 ವರ್ಷ ಆಗಲಿ ಎನ್ನುವಂಗೆ. ಯಾಕಂದರೆ ಇವರೊಬ್ಬರು ನಮ್ಮ ಸಿದ್ದರಾಮಯ್ಯನವರು ಗೊತ್ತಿದ್ದಂಗೆ ಮಾಸ್ ಲೀಡರ್ ಮತ್ತು ದೊಡ್ಡ ಲೀಡರ್ ಕರ್ನಾಟಕದ ಮಟ್ಟಿಗೆ, ಕಾಂಗ್ರೆಸ್ಗಂತೂ ಭಾಳ ದೊಡ್ಡ ಲೀಡರ್. ಹೀಗಾಗಿ ಇನ್ನೊಬ್ಬರ ನೇತೃತ್ವದಲ್ಲೇ ಕಾಂಗ್ರೆಸ್ ಮುಂದುವರಿಲಾರ ಸ್ಥಿತಿಯಲ್ಲಿ ಬಂದದೇನಂತ. ಯಾಕಂದ್ರೆ ಈಗಾಗಲೇ ಈ ಕಾಂಗ್ರೆಸ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸ್ಪರ್ಧೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ. ಅದಕ್ಕಾಗಿ ಹೈಕಮಾಂಡ್ ಮೇಲೆ ಪ್ರಭಾವ ಸಾಕಷ್ಟು ಬೀರುವಂಥ ಪ್ರಯತ್ನ ಮಾಡಿದ್ದಾರೆ. ಭಾಳಷ್ಟು ಜನ ಅಭಿಪ್ರಾಯ ಏನಾಗಿತ್ತಪ್ಪ ಅಂದ್ರೆ ಮೋಸ್ಟ್ಲಿ 2028ರವರೆಗೆ ಸಿದ್ದರಾಮಯ್ಯ ಮುಂದುವರಿತಾರೆ, ಆಮೇಲೆ ರಿಟೈರ್ ಆಗ್ತಾರೆ, ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದೊಂದು ನಂಬಿಕೆ ಆಗಿತ್ತು. ಆ ನಂಬಿಕೆ ಈ ಹೇಳಿಕೆಯಿಂದ ಅಲ್ಲಾಡ್ಲಿಕ್ಕೆ ಶುರು ಮಾಡಿದ. ಈವನ್ ಡಿ ಕೆ ಶಿವಕುಮಾರ್ ಸಹಿತ ಅವರು ಚಿಂತನೆ ಮಾಡುವಂಗಾಗ್ಯದ, ಏನಾಗ್ಬೋದು ಬಾ ಭವಿಷ್ಯದಲ್ಲಿ ರಾಜ್ಯದ ರಾಜಕೀಯ ಅಂತ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅವ್ರ ಮಟ್ಟಕ್ಕೆ ಯಾರಿಗಾದ್ರೂ ಬೆಳೆಯೋದು ಕಷ್ಟದ ವಿಷಯ. ಹೀಗಾಗಿ ಮತ್ತು 28 ಏನಾದರೂ ಕಾಂಗ್ರೆಸ್ ಆಯ್ಕೆ ಆದರೆ ಮತ್ತು ಇವರ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಅನ್ನುವಂಥದ್ದು. ಅದಕ್ಕಾಗಿ ಈ ಒಂದು ಸಿದ್ದರಾಮಯ್ಯ ವಿರೋಧಿ ಇದ್ದಂಥವರೆಲ್ಲ ಗಾಬರಿ ಆಗುವಂಗಾಗಿದೆ. ಮತ್ತು ಇದು ಸರಿ ಏನು ಅಂತಿದ್ದು, ಯಾಕೆ ಸರಿ ಇಲ್ಲ, ಉಳಿದರಾಗ್ಬೋದು ನಾ ಆಗಬಾರ್ದ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ತಾವು ಹೇಳಿದ ಮಾತಿನಂತೆ ನಡ್ಕೋಬೇಕಾಗಿತ್ತು.